ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದರ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಅಂದಾಗ ಕೆ ಇ ಎ ನಡೆಸಿದಂಥ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಅಂದರೆ ಕೆ ಇ ಎ ಯಾವ ರೀತಿಯಾದ ಕ್ವಶನ್ಗಳನ್ನು ತೆಗಿತಾ ಇದ್ದಾನಂತೇಳಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಮೊದಲೇ ಕ್ವಶನ್ ಯಾವ ರೀತಿಯಾಗಿ ಕೇಳಿದಾನಂತ ಬಂದಾಗ ಗೋಳಿಯ ದರ್ಪಣ, ಗೋಳಿಯ ಮಸೂರ, ಗಾಳಿ ಪಟಕ ಮತ್ತು ದ್ವಿತೀಯ ಎಳೆಗಳು ಅಂತೇಳಿ ಕೊಟ್ಟಿದ್ದಾನೆ. ಇದರಲ್ಲಿ ಹೊಂದಿಸಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾನೆ. ನಾವು ಕರೆಕ್ಟಾಗಿ ಹೊಂದಿಸೋಣ ಯಾವ ರೀತಿ ಅಂತ ನೋಡ್ತಾ ಬರೋಣ. ನೋಡಿ, ಮೊದಲನೇದಾಗಿ ನಮಗೆ ಯಾವ್ದು ಗೊತ್ತಿರ್ತೋ ಅದನ್ನು ನಾವು ಕರೆಕ್ಟಾಗಿ ಹೊಂದಿಸ್ಕೋಬೇಕು. ಯಾವುದು ದ್ವಿತೀಯ ಎಳೆಗಳು ಅಥವಾ ಆಪ್ಟಿಕಲ್ ಫೈಬರ್ಸ್ ಅಂತ ಕೊಟ್ಟಿದ್ದಾನೆ. ಇದು ಯಾವುದರ ಮೇಲೆ ಕೆಲಸವನ್ನು ಮಾಡ್ತಾ ಹೋಗ್ತದೆ ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ ಏನು ಮಾಡ್ತಾ ಹೋಗ್ತದೆ ಅಂತಂದಾಗ ಕೆಲಸವನ್ನು ಮಾಡ್ತಾ ಹೋಗ್ತೈತಿ. ಇದರಲ್ಲಿ ಡಿಗೆ ಎರಡನೇ ಆಪ್ಷನ್ ಹೊಂದಾಣಿಕೆ ಆಗುವುದು ಯಾವುದಪ್ಪ ಅಂತ ನೋಡ್ತಾ ಬಂದಾಗ ಆಪ್ಷನ್ 2 ಇಲ್ಲಿ ಆನ್ಸರ್ ಆಗುತ್ತಾ. ನೋಡಿ, ದ್ವಿತೀಯ ಎಳೆಗಳು ಅಥವಾ ಆಪ್ಟಿಕಲ್ ಫೈಬರ್ ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ ಕೆಲಸ ಮಾಡ್ತಾ ಹೋಗ್ತೈತಿ. ಒಂದೇ ನೋಡ್ತಾ ಬಂದಾಗ ಗೋಳಿಯ ದರ್ಪಣ ಅಂತ ನೋಡ್ತಾ ಬಂದಾಗ ನೋಡಿ, ಇದು ಯಾವುದಕ್ಕೆ ಎದರ ಮೇಲೆ ಕೆಲಸ ಮಾಡ್ತಾ ಹೋಗ್ತದೆ ಬೆಳಕಿನ ಪ್ರತಿಫಲನದ ಮೇಲೆ ಕೆಲಸ ಮಾಡ್ತಾ ಹೋಗ್ತೈತಿ. ಯಾವುದು ಗೋಳಿಯ ದರ್ಪಣ. ನೆಕ್ಸ್ಟ್ ಗೋಳಿಯ ಮಸೂರು ಅಂತೇಳಿ ಕೊಟ್ಟಿದ್ದಾನೆ. ಇದು ಯಾವುದರ ಮೇಲೆ ಕೆಲಸವನ್ನು ಮಾಡ್ತಾ ಹೋಗ್ತದೆ ಬೆಳಕಿನ ವಕ್ರೀಭವನದ ಮೇಲೆ ಕೆಲಸ ಮಾಡ್ತಾ ಹೋಗ್ತೈತಿ ಗೋಳಿಯ ಮಸೂರ. ನೆಕ್ಸ್ಟ್ ಗಾಜಿಯ ಪಟಕ ಅಂತೇಳಿ ಕೊಟ್ಟಿದ್ದಾನೆ. ಗಾಜಿನ ಪಟಕ ಅಂತೇಳಿ ಕೊಟ್ಟಿದ್ದಾನೆ. ಬೆಳಕಿನ ವರ್ಣ ವಿಭಜನೆ ಅಂತೇಳಿ ತಮಗೆ ಗೊತ್ತಿರಲಿ. ಈ ರೀತಿಯಾಗಿ ಕ್ವಶನ್ಗಳನ್ನು ಕೆ ಎಲ್ಲಿ ಕೇಳ್ತಾ ಹೋಗ್ತಾನೆ. ನೋಡಿ, ಇಂಪಾರ್ಟೆಂಟ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ, ಒಂದು ರೋಗವು ಕೆಳಗಿನ ಲಕ್ಷಣಗಳನ್ನು ತೋರಿಸುತ್ತದೆ ಅಂತೇಳಿ ಕೊಟ್ಟಿದ್ದಾನೆ. ಮೂಗು ಕಟ್ಟುವುದು ಮತ್ತು ಮೂಗಿನಿಂದ ಸೋರುವುದು. ಏನಪ್ಪ ಸುಂಬಳ ಸೋರ್ತದೆ ಗೊತ್ತಾ, ಅದೇನಪ್ಪ ಅಂದಾಗ ಮೂಗಿನಿಂದ ಸೋರುವುದು ಅಂತೇಳಿ ಕೊಟ್ಟಿದ್ದಾನೆ. ಗಂಟಲು ನೋವು, ಕೆಮ್ಮು, ತಲೆನೋವು, ಸುಸ್ತಾಗುವಿಕೆ ಇದು ಯಾವುದರ ಲಕ್ಷಣ ಅಂತೇಳಿ ಕೊಟ್ಟಿದ್ದಾನೆ. ಮಲೇರಿಯಾ, ಅಮೀಬಿಕ್ ಅಮ್ಮಶಂಕೆ ಅಂತ ಕೊಟ್ಟಿದ್ದಾನೆ. ಗಜಕರ್ಣಿ ಅಂತೇಳಿ ಕೊಟ್ಟಿದ್ದಾನೆ. ಸಾಮಾನ್ಯ ಶೀತ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಆನ್ಸರ್ ಏನಂತ ನೋಡ್ತಾ ಬಂದಾಗ ಸಾಮಾನ್ಯ ಶೀತ ಆಗುತ್ತೆ. ಕಾಮನ್ ಕೋಲ್ಡ್ ಅಂತೇಳಿ ತಮಗೆ ಗೊತ್ತಿರಲಿ. ಇಂಗ್ಲೀಷ್ನಲ್ಲಿ ಕಾಮನ್ ಕೋಲ್ಡ್ ಅಂತೇಳಿ ಕರಿತಾ ಹೋಗ್ತೀವಿ. ಸಾಮಾನ್ಯ ಶೀತ ಆನ್ಸರ್ ಆಗುತ್ತೆ. ನೋಡಿ, ಮೂಗು ಕಟ್ತೈತಿ ನೆಗಡಿ ಬಂದಿಂದ, ಆಮೇಲೆ ಗಂಟಲು ನೋವು ಬರ್ತೈತಿ, ಕೆಮ್ಮು ಬರ್ತೈತಿ, ತಲೆನೋವು ಬರ್ತೈತಿ, ಸುಸ್ತಾಗ್ತಾ ಹೋಗ್ತೈತಿ. ಇದೇನಪ್ಪ ಅಂದಾಗ ಸಾಮಾನ್ಯ ಶೀತದ ಒಂದು ಲಕ್ಷಣ. ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತೆ. ಸೂರ್ಯನಿಂದ ನಮಗೆ ಶಾಖವು ವಿಕಿರಣ ಅಥವಾ ರೇಡಿಯೇಷನ್ ಎಂಬ ಪ್ರಕ್ರಿಯೆಯ ಮೂಲಕ ಬರುತ್ತದೆ ಅಂತ ಹೇಳ್ಕೊಟ್ಟಿದ್ದಾನೆ. ಎಸ್, ನೋಡಿ, ಸೂರ್ಯನಿಂದ ನಮಗೆ ಶಾಖವು ಯಾವ ರೀತಿಯಾಗಿ ಬರ್ತದೆ ವಿಕಿರಣ ಅಥವಾ ರೇಡಿಯೇಷನ್ ಮೂಲಕ ಬರುತ್ತದೆ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಆಪ್ಷನ್ 1, ವಿಕಿರಣಕ್ಕೆ ಯಾವುದೇ ಮಾಧ್ಯಮ ಅಗತ್ಯವಿಲ್ಲ. ಎಸ್, ಇದಕ್ಕೇನು ಯಾವುದೇ ಮಾಧ್ಯಮ ಅಗತ್ಯವಿಲ್ಲ. ಇದಕ್ಕೆ ಯಾವುದು ವಿಕಿರಣ ಬಂದು ಭೂಮಿಗೆ ಮುಟ್ಟಲು. ಇದೆಂಥ ಪ್ರದೇಶದಲ್ಲಿ ನಿರ್ವಾತ ಅಥವಾ ವ್ಯಾಕ್ಯೂಮ್ ಏರಿಯಾದಲ್ಲೂ ಸಹ ಏನಪ್ಪ ಚಲಿಸುವಂಥ ಸಾಮರ್ಥ್ಯವಿರ್ತೈತಿ ಸೂರ್ಯನ ವಿಕಿರಣಗಳಿಗೆ. ನೆಕ್ಸ್ಟ್ ಮಾಧ್ಯಮ ಇದ್ದರೂ ಅಥವಾ ಇಲ್ಲದಿದ್ದರೂ ವಿಕಿರಣವು ಉಂಟಾಗುತ್ತದೆ. ನೋಡಿ, ಮಾಧ್ಯಮ ಇಲ್ಲದಿದ್ದರೂ ಇದ್ದರೂ ಸಹ ಏನಪ್ಪಂದಾಗ ವಿಕಿರಣ ಉಂಟಾಗುತ್ತದೆ. ಎಸ್, ಕರೆಕ್ಟಾ. ಇಲ್ಲಿ ಸಿ ಆಪ್ಷನನ್ನು ಕೊಟ್ಟಿದ್ದೆ. ನೋಡಿ, ಇದು ಕೆ ಇಯಲ್ಲಿ ಇರುವಂಥ ಟ್ರೆಂಡ್ ಆಗಿರ್ತೈತಿ. ಯಾವುದು ವಿಕಿರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿರ್ತವೆ. ಯಾವುವು ಎ ಮತ್ತು ಬಿ ಮಾತ್ರ ಸರಿಯಾಗಿವೆ. ಸಿ ಇಲ್ಲಿ ತಪ್ಪಾಗಿರ್ತೈತಿ. ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ. ಯಾವುದಕ್ಕೆ? ವಿಕಿರಣ ಚಲಿಸಲು, ಸೂರ್ಯನ ವಿಕಿರಣ ಚಲಿಸಲು. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಇವುಗಳ ಮಿಶ್ರಣವಾಗಿದೆ ಅಂತೇಳಿ ಕೊಟ್ಟಿದ್ದಾನೆ. ಸೋಡಿಯಂ ಕಾರ್ಬೋನೇಟ್ ಮತ್ತು ಅಸಿಟಿಕ್ ಆ್ಯಸಿಡ್ ಅಂತ ಕೊಟ್ಟಿದ್ದಾನೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಫಾರ್ಮಿಕ್ ಆ್ಯಸಿಡ್ ಅಂತೇಳಿ ಕೊಟ್ಟಿದ್ದಾನೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಟಾರ್ಟರಿಕ್ ಆ್ಯಸಿಡ್ ಅಂತೇಳಿ ಕೊಟ್ಟಿದ್ದಾನೆ. ಇನ್ನೊಂದು ಸೋಡಿಯಂ ಕಾರ್ಬೋನೇಟ್ ಮತ್ತು ಸ್ಟಾರ್ಚ್ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಆನ್ಸರ್ ಯಾವುದಾದ್ರು ನೋಡ್ತಾ ಬಂದಾಗ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಟಾರ್ಟರಿಕ್ ಆ್ಯಸಿಡ್ ಅಂತೇಳಿ ತಮಗೆ ಗೊತ್ತಿರಬೇಕು. ನೋಡಿ, ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕರಿತೀವಿ. ಇದರೊಂದಿಗೆ ಏನು ಸೇರ್ತಾ ಬರ್ತದೆ ಟಾರ್ಟರಿಕ್ ಆ್ಯಸಿಡ್ ಸೇರಿಸ್ತಾ ಬರ್ತೀವಿ. ಎರಡನ್ನು ಸೇರಿಕೊಂಡು ಏನಾಗ್ತಾ ಬರ್ತದೆ ಬೇಕಿಂಗ್ ಸೋಡಾ ಆಗ್ತಾ ಬರ್ತೈತೆ, ಬೇಕಿಂಗ್ ಪೌಡರ್ ಆಗ್ತಾ ಬರ್ತೈತೆ ಅಂತೇಳಿ ತಮಗೆ ಗೊತ್ತಿರಲಿ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಲಗಡಲೆ ಎಣ್ಣೆಯನ್ನು ಕಾಸ್ಟಿಕ್ ಸೋಡಾ ದ್ರಾವಣದೊಂದಿಗೆ ಸೇರಿಸಿ ಬಿಸಿ ಮಾಡಿದಾಗ ಈ
ಈ ಕೆಳಗಿನಲ್ಲಿ ಯಾವುದು ರೂಪುಗೊಳ್ಳುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಏನು, ನೆಲಗಡಲೆ ಎಣ್ಣೆಯನ್ನು ಕಾಸ್ಟಿಕ್ ಸೋಡಾ ದ್ರಾವಣದೊಂದಿಗೆ ಸೇರಿಸಿ ಏನಪ್ಪ ಅಂತ ಬಿಸಿ ಮಾಡಿದಾಗ ಈ ಕೆಳಗಿನಲ್ಲಿ ರೂಪುಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾನೆ. ಸಾಬೂನು ಮತ್ತು ಗ್ಲಿಜರಾಲ್ ಅಂತೇಳಿ ಕೊಟ್ಟಿದ್ದಾನೆ. ಮಾರ್ಜಕ ಗ್ಲಿಜರಾಲ್ ಅಂತೇಳಿ ಕೊಟ್ಟಿದ್ದಾನೆ. ಸಾಬೂನು ಮಾತ್ರ, ಮಾರ್ಜಕ ಮಾತ್ರ ಅಂತೇಳಿ ಕೊಟ್ಟಿದ್ದಾನೆ. ನೋಡೋಣ ಇದಕ್ಕೆ ಆನ್ಸರನ್ನು ಕಮೆಂಟ್ ಮಾಡ್ತಾ ಬನ್ನಿ ಗೊತ್ತಿದ್ದರೆ. ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಆನ್ಸರನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಎಸ್, ನೋಡಿ, ಕಬ್ಬಿನಲ್ಲಿರುವ ಕೆಂಪು ಕೊಳೆ ರೋಗ ಉಂಟಾಗುವುದು ಯಾವುದರಿಂದ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ನೋಡಿ, ಕಬ್ಬಿನಲ್ಲಿ ಬರುವಂಥ ಒಂದು ಸಾಮಾನ್ಯ ರೋಗ ಯಾವುದಂದಾಗ ಕೆಂಪು ಕೊಳೆ ರೋಗ ಉಂಟಾಗ್ತಾ ಬರ್ತೈತಿ. ಇದರ ಯಾವುದರಿಂದ ಉಂಟಾಗ್ತದೆ ಪ್ರಶ್ನೆಯನ್ನು ಕೇಳಿದ್ದಾನೆ. ಬ್ಯಾಕ್ಟೀರಿಯಾ, ವೈರಸ್, ಶೈವಲ, ಶಿಲೀಂಧ್ರ. ನೋಡಿರಿ, ಬ್ಯಾಕ್ಟೀರಿಯಾಗಳು ಬಾಧಿಸುವುದು ಸಸ್ಯಗಳು, ಕೆಲವು ಸಸ್ಯಗಳಿಗೆ ಮಾತ್ರ, ಮತ್ತು ಮನುಷ್ಯರಿಗೆ ಅತಿ ಹೆಚ್ಚು ಮನುಷ್ಯ ಪ್ರಾಣಿಗಳಿಗೆ ಏನಪ್ಪ ಅಂದಾಗ ಕಾಯಿಲೆಗಳನ್ನು ತರ್ತಾ ಹೋಗ್ತೈತಿ. ಅದೇ ರೀತಿ ಶೈವಲಗಳು ಅಂತ ಹೊರ್ತಾ ಬಂದಾಗ ಶೈವಲಗಳು ನೀರಿನಲ್ಲಿ ಕಂಡುಬರ್ತಾವೆ, ಇವು ಕಬ್ಬಿನಲ್ಲಿ ಕಂಡುಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ವೈರಸ್, ಇದು ಸಹ ಏನಪ್ಪ ಅಂತ ಮನುಷ್ಯನಿಗೆ ಪ್ರಾಣಿಗಳಿಗೆ ಅತಿ ಹೆಚ್ಚು ಏನಪ್ಪ ಅಂದಾಗ ರೋಗಗಳನ್ನು ತರ್ತಾ ಹೋಗ್ತೈತಿ. ಅದೇ ರೀತಿ ನಾವು ನೋಡ್ತಾ ಬಂದಾಗ ಶಿಲೀಂಧ್ರಗಳು ಇಲ್ಲಿ ಆನ್ಸರ್ ಆಗ್ತಾ ಹೋಗ್ತೈತಿ. ನೀವು ನೋಡಿರ್ಬೋದು, ಯಾವುದಾದೊಂದು ಸಸ್ಯದ ಮೇಲೆ ಶಿಲೀಂಧ್ರಗಳು ಬೆಳೀತಾ ಹೋಗ್ತಾವೆ. ಈ ಶಿಲೀಂಧ್ರಗಳಿಂದ ಏನಾಗ್ತಾ ಬರ್ತೈತೆ ಅಂದಾಗ ಕೆಂಪು ಕೊಳೆ ರೋಗ ಉಂಟಾಗ್ತಾ ಬರುತ್ತೆ. ಅಲ್ಲಿ ಕಬ್ಬಿನಲ್ಲಿ ಆನ್ಸರ್ ಅಂತ ಶಿಲೀಂಧ್ರಗಳು ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಪ್ರಶ್ನೆಯನ್ನು ಯಾವ ರೀತಿ ಕೇಳಿದಾನೆ. ಪೋರ್ಚುಗೀಸರ ಮೇಲೆ ಪ್ರಶ್ನೆಯನ್ನು ಕೇಳಿದಾನೆ. ಅವರು ವಿಜಯನಗರ ಸಾಮ್ರಾಜ್ಯದೊಂದಿಗೆ ಸ್ನೇಹಪರ ಸಂಬಂಧವನ್ನು ಹೊಂದಿದ್ದರು ಅಂತೇಳಿ. ಎಸ್, ತಮಗೆಲ್ಲರಿಗೂ ಗೊತ್ತೈತಿ, ಶ್ರೀಕೃಷ್ಣ ದೇವರಾಯನೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದಿದ್ದರು ಯಾರು, ಪೋರ್ಚುಗೀಸರು. ನೆಕ್ಸ್ಟ್, ಅವರು ಧಾರ್ಮಿಕ ಅಸಹಿಷ್ಣುತೆ ನೀತಿಯನ್ನು ಅನುಸರಿಸಿದರು. ಎಸ್, ಅವರು ಏನಪ್ಪ ಅವರು ಏನಪ್ಪ ಕ್ರಿಶ್ಚಿಯನ್ ಧರ್ಮವನ್ನು ಬಿತ್ತುವುದಾಗಿತ್ತು ಅವರ ಉದ್ದೇಶ. ಯಾರ ಉದ್ದೇಶ? ಪೋರ್ಚುಗೀಸರ ಉದ್ದೇಶ. ಹಾಗಾಗಿ ಅವರು ಧಾರ್ಮಿಕ ಅಸಹಿಷ್ಣುತೆಯನ್ನು ನೀತಿಯನ್ನು ಅನುಸರಿಸಿದರು ಇಲ್ಲಿ ಗೋವಾದಲ್ಲಿ. ನೆಕ್ಸ್ಟ್, ಅಲ್ಬುಕರ್ಕನು ಪರ್ಷಿಯನ್ನರಿಂದ ಹೊರ್ಮುಜ್ ದ್ವೀಪವನ್ನು ಗೆದ್ದುಕೊಂಡನು. ಎಸ್, ಕರೆಕ್ಟ. ಬಂಗಾಳ ಮತ್ತು ಕೋರಮಂಡಲ ತೀರದಲ್ಲಿ ಅವರ ವ್ಯಾಪಾರ ನೆಲೆಗಳಿದ್ದವು ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಏನಾಗಲ್ಲಪ್ಪ ಅದನ್ನ ಕರೆಕ್ಟ್ ಆಗಲ್ಲ. ಯಾವುದು? ಬಂಗಾಳ ಮತ್ತು ಕೋರಮಂಡಲ ತೀರ, ಇದು ಏನಪ್ಪ ಅಂದ್ರೆ ಸರಿಯಾಗಿಲ್ಲ. ಇಲ್ಲಿ ಆನ್ಸರ್ ಏನಂತಂದ್ರೆ ABC ಅಂತೇಳಿ ತಮಗೆ ಗೊತ್ತಿರಲಿ. ನೋಡಿ, ಆಪ್ಷನ್ ಸಿ ABC ಇಲ್ಲಿ ಆನ್ಸರ್ ಆಗುತ್ತೆ. ವಿಜಯನಗರ ಸಾಮ್ರಾಜ್ಯದೊಂದಿಗೆ ಸ್ನೇಹಪರ ಸಂಬಂಧ ಹೊಂದಿದ್ರು, ಧಾರ್ಮಿಕ ಅಸಹಿಷ್ಣುತೆ ನೀತಿಯನ್ನು ಅನುಸರಿಸುತ್ತಿದ್ದರು. ನೆಕ್ಸ್ಟ್, ಅಲ್ಬುಕರ್ಕ್ ಏನಪ್ಪ ಪರ್ಷಿಯನ್ನರಿಂದ ಹೊರ್ಮುಜ್ ದ್ವೀಪವನ್ನು ಗೆದ್ದುಕೊಂಡಿದ್ದ, ಇದು ಕರೆಕ್ಟ್ ಆಗಿದೆ. ಆದರೆ 4ನೇ ಆಪ್ಷನ್ಸ್ ಏನಾಗಿದೆ, ಬಂಗಾಳ ಮತ್ತು ಕೋರಮಂಡಲ ತೀರಗಳಲ್ಲಿ ಅವರ ವ್ಯಾಪಾರ ನೆಲೆಗಳಿದ್ದು ಅಂತ ಕೊಟ್ಟಿದ್ದಾನೆ. ಇಲ್ಲ, ಇದು ಗೊತ್ತಿರಲಿ. ನೆಕ್ಸ್ಟ್, ಈ ಕೆಳಕಂಡ ಬುಡಕಟ್ಟು ದಂಗೆಯನ್ನು ಉಲ್ಗುಲನ್ ಎಂದು ಕರೆಯಲಾಗುತ್ತದೆ. ನೋಡಿ, ಉಲ್ಗುಲನ್ ಅಂತೇಳಿ ಕೊಟ್ಟಿದ್ದಾನೆ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ನಾವು ಇಲ್ಲಿವರೆಗೂ ಈ ವಿಷಯವನ್ನು ನಾವು ಓದಿಲ್ಲ. ಇಂಥ ವಿಷಯಗಳನ್ನು ನಾನು ಏನು ಮಾಡ್ತಾ ಬರ್ತಾನೆ, ಅತಿ ಹೆಚ್ಚು ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ. ಹಾಗಾಗಿ ಜಾಸ್ತಿ ಆದಷ್ಟು ಹೊಸ ವಿಷಯಗಳನ್ನು ತಿಳ್ತಾ ಬನ್ನಿ. ಅದೇ ಟಾಪಿಕ್ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾ ಇದ್ದಾನೆ, ಆದರೆ ಅಲ್ಲಿ ಹೊಸ ವಿಷಯಗಳನ್ನು ಕ್ವಶನನ್ನು ಕೇಳ್ತಾ ಹೋಗ್ತಾ ಇದ್ದಾನೆ. ಸಂತಾಲರ ದಂಗೆ, ನಾಗಾ ದಂಗೆ, ಕೋಲಾರ ದಂಗೆ, ಮುಂಡರ ದಂಗೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ತಮಗೆ ಗೊತ್ತಿರಲಿ, ಮುಂಡರ ದಂಗೆಯನ್ನು ನಾವು ಏನು ಕರಿತೀವಿ, ಉಲ್ಗುಲನ್ ಅಂತೇಳಿ ಕರಿತಾ ಹೋಗ್ತೀವಿ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಬೇಕು. ಇದರ ಮೇಲೆ ಹಲವಾರು ಬಾರಿ ಕ್ವಶನ್ ಆಗೈತೆ, ಯಾವುದು? ಮುಂಡರ ದಂಗೆಯ ಮೇಲೆ. ಇದು ಯಾರಿಗೆ ಗೊತ್ತಿರಲಿಲ್ಲ, ಯಾರಿಗೆ ಉಲ್ಗುಲನ್ ಅಂತೇಳಿ ಕಾಂಪಿಟೇಟಿವ್ ಓದುವ ವಿದ್ಯಾರ್ಥಿಗಳಿಗೆ ಇದು ಗೊತ್ತಿರಲಿಲ್ಲ. ಆದಷ್ಟು ಇಂಥ ಹೊಸ ವಿಷಯಗಳನ್ನು ತಿಳಿದುಕೊಳ್ತಾ ಬನ್ನಿ. ಎಸ್, ನೆಕ್ಸ್ಟ್ ನೋಡ್ತಾ ಬರೋಣ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪೂರ್ವ ರಾಜಕೀಯ ಸಂಸ್ಥೆಗಳ ಕುರಿತು ಸರಿಯಾದ ಜೋಡಣೆಗಳು ಯಾವುವು ಅಂತೇಳಿ ಕ್ವಶನನ್ನು ಕೇಳಿದ್ದಾನೆ. ಜೋಡಿಗಳು ಯಾವ ಅಂತ. ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅಂತೇಳಿ ಕೊಟ್ಟಿದ್ದಾನೆ. ಇದನ್ನು ಸ್ಥಾಪನೆ ಮಾಡಿದವರು ಯಾರಂತಂದ್ರೆ ದಾದಾಬಾಯಿ ನವರೋಜಿ ಅಂತೇಳಿ ತಮಗೆ ಗೊತ್ತಿದೆ. ದಾದಾಬಾಯಿ ನವರೋಜಿ ಅವರು ದಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅಂತೇಳಿ ಸ್ಥಾಪನೆ ಮಾಡ್ತಾ ಬರ್ತಾರೆ, ಇದು ಗೊತ್ತಿರಲಿ. ನೆಕ್ಸ್ಟ್, ದಿ ಪುನಃ ಸಾರ್ವಜನಿಕ ಸಭಾ ಅಂತೇಳಿ ಕೊಟ್ಟಿದ್ದಾನೆ, ಇದು ಕರೆಕ್ಟ್. MG ರಾನಡೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಸಿ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ ಅಂತ ನೋಡ್ತಾ ಬಂದಾಗ ಇದರ ಸದಸ್ಯರಾಗಿದ್ದರು ಯಾರು? ವಿ ರಾಘವಾಚಾರ್ಯ ಅಂತೇಳಿ ಗೊತ್ತಿರಲಿ. ಎಸ್, ಕರೆಕ್ಟ್. ಇಲ್ಲಿ B ಮತ್ತು C ಕರೆಕ್ಟ್ ಆಗಿದೆ. ಅದೇ ರೀತಿ ನಾವು ನೋಡ್ತಾ ಬಂದಾಗ ದಿ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಅಂತ ನೋಡ್ತಾ ಬಂದಾಗ ಇದನ್ನು ಸ್ಥಾಪನೆ ಮಾಡಿದವರು ಸುರೇಂದ್ರನಾಥ್ ಬ್ಯಾನರ್ಜಿ. ದಿ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ? ಸುರೇಂದ್ರನಾಥ್ ಬ್ಯಾನರ್ಜಿ, ಇದು ಗೊತ್ತಿರಲಿ. ಇಂಪಾರ್ಟೆಂಟ್. ಇಲ್ಲಿ ಆನ್ಸರ್ ಏನಾಗುತ್ತೆ ನೋಡ್ತಾ ಬಂದಾಗ ಆಪ್ಷನ್ 2 ಇಲ್ಲಿ ಆನ್ಸರ್ ಆಗುತ್ತೆ. B ಮತ್ತು C ಮಾತ್ರ ಸರಿಯಾಗಿವೆ ಜೋಡಿಗಳು. ಇಲ್ಲಿ ತಪ್ಪಾಗಿದ್ದು ಯಾವಪ್ಪ ಅಂದರೆ ದಿ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್, ಇದನ್ನು ಸ್ಥಾಪನೆ ಮಾಡಿದವರು ಸುರೇಂದ್ರನಾಥ್ ಬ್ಯಾನರ್ಜಿ.
ಸುರೇಂದ್ರನಾಥ್ ಬ್ಯಾನರ್ಜಿ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ದಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಸ್ಥಾಪನೆ ಮಾಡೋದು ದಾದಾಬಾಯಿ ನವರೋಜಿ ಅಂತೇಳಿ ತಮಗೆ ಗೊತ್ತಿರಲಿ. ಎಸ್, ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಔರಂಗಜೇಬನಿಗೆ ಸಂಬಂಧಿಸಿದ ಸ್ಮಾರಕಗಳನ್ನು ಗುರುತಿಸಿ ಅಂತೇಳಿ ಕೊಟ್ಟಿದ್ದಾನೆ. ಬೀದರ್ನ ಕಾಲಿ ಮಸ್ದಿ ಅಂತ ಕೊಟ್ಟಿದ್ದಾನೆ. ಬಿಜಾಪುರದ ಜಾಮಿ ಮಸೀದಿ ಪ್ರವೇಶ ದ್ವಾರ ಅಂತ ಕೊಟ್ಟಿದ್ದಾನೆ. ರಾಯಚೂರು ಮಸೀದಿ, ಕಲಬುರಗಿ ಕೋಟೆ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಆನ್ಸರ್ ಏನಾಯ್ತು ನೋಡ್ತಾ ಬಂದಾಗ AB ಅಂತೇಳಿ ಕೊಟ್ಟಿದ್ದಾನೆ, BC ಅಂತೇಳಿ ಕೊಟ್ಟಿದ್ದಾನೆ, ಇನ್ನೊಂದು CD ಅಂತೇಳಿ ಕೊಟ್ಟಿದ್ದಾನೆ, AD ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ನಾವು ನೋಡ್ತಾ ಬಂದಾಗ ಬಿಜಾಪುರದ ಜಾಮಿ ಮಸೀದಿಯ ಪ್ರವೇಶ ದ್ವಾರವನ್ನು ನಿರ್ಮಿಸ್ತಾ ಬರ್ತಾನೆ. ರಾಯಚೂರು ಮಸೀದಿಯನ್ನು ನಿರ್ಮಿಸ್ತಾ ಬರ್ತಾನೆ ಯಾರು ಅಂದಾಗ ಈ ಔರಂಗಜೇಬ. ಇಲ್ಲಿ B ಮತ್ತು C ಆನ್ಸರ್ ಆಗುತ್ತಾ. ಎಸ್, ಇಷ್ಟು ಗೊತ್ತಿರಲಿ. ಈ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ನೋಡಿ. ನೀವು ಔರಂಗಜೇಬನಿಗೆ ಸಂಬಂಧಿಸಿದ ಸ್ಮಾರಕಗಳು ಯಾರಂತ ನೀವು ಎಲ್ಲಿ ಓದಿರಲ್ಲ, ಆದಷ್ಟು ಡೆಪ್ತಾಗಿ ಓದ್ತಾ ಹೋಗಿ ಹಿಸ್ಟ್ರಿಗಳನ್ನು. ಎಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ನೋಡೋದಕ್ಕಾಗಿ. ಆದಷ್ಟು ಏನಪ್ಪ ಅಂತಂದಾಗ KE ಯಾವ ರೀತಿಯಾಗಿ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾ ಇದ್ದಾನೆ ಅದರ ಮೇಲೆ ನೀವು ಏನಪ್ಪ ಅಂತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಬರಬೇಕು. ಹಾಗಾಗಿ ಚೆನ್ನಾಗಿ ಸ್ಟಡಿ ಮಾಡ್ತಾ ಬನ್ನಿ.